ಮಂಡ್ಯದಲ್ಲಿ ಮತ್ತೆ ಭುಗಿಲೆದಿದೆ ಕಾವೇರಿ ಕಿಚ್ಚು. ತಮಿಳುನಾಡಿಗೆ ನೀರು ಹರಿಸಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ರಸ್ತೆಯಲ್ಲೇ ಕುಳಿತು ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ಕಿಚ್ಚು ನಿನ್ನೆ ಮೊನ್ನೆಯ ಹೋರಾಟವಲ್ಲ, ಬಹಳ ವರ್ಷದಿಂದಲೂ ಕೂಡ ನಡೀತಾ ಇರುವಂತಹ ಹೋರಾಟ. ಈಗ ಅದು ಕೂಡ ಕರ್ನಾಟಕದಲ್ಲಿ ಬರದ ಛಾಯೆ ಆವರಿಸಿರೋದ್ರಿಂದ ಇರುವಂತ ಅಲ್ಪ ಸ್ವಲ್ಪ ನೀರನ್ನ ಕನ್ನಡಿಗರು ಕರ್ನಾಟಕದಲ್ಲಿ ಜನಜಾನುವಾರುಗಳು ಕೈಗಾರಿಕೆಗೆ ಬಳಸ್ಕೊಳ್ಳಿ ಅನ್ನೋದು ಕನ್ನಡಿಗರ ಹೋರಾಟ. ಆದ್ರೆ CWMA ಆದೇಶ ತಂದಿರೋದು ದಿನಂಪ್ರತಿ ಇಷ್ಟು ಕ್ಯೂಸೆಕ್ ನೀರು ಹರಿಸಲೇಬೇಕು ಅಂತ ಹೇಳಿ. ಸೊ ಇದು ರಾತ್ರೋರಾತ್ರಿ ತಮಿಳುನಾಡಿಗೆ ನೀರು ಬಿಡ್ಲಾಗಿದೆ ಅಂತ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಕನ್ನಡಿಗರ ಕಿಚ್ಚು ಮತ್ತೆ ಹೊತ್ತಿ ಉರಿತಾ ಇದೆ. ಸದ್ಯ ಮಂಡ್ಯದಲ್ಲೂ ಕೂಡ ಈಗ ಕಾವೇರಿ ಕಿಚ್ಚು ಭುಗಿಲೆದ್ದಿರುವಂತದ್ದು. ತಮಿಳುನಾಡಿಗೆ ನೀರು ಹರಿಸಿದ್ದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರಸ್ತೆಯಲ್ಲೇ ಕುಳಿತು ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀರ್ ಬಿಡಲ್ಲ ಅಂತ ಹೇಳಿ 15,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಹರಿಸ್ತಾ ಇದ್ದೀರಾ. ಆಗಸ್ಟ್ 26ರಂದು ನಾವು KRS ಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಇಲ್ಲಿ ವಾಟಾಳ್ ನಾಗರಾಜ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ವಾಟಾಳ್ ನಾಗರಾಜ್ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಸೊ ಇಲ್ಲಿ ಸಂಬಂಧಪಟ್ಟಂಗೆ ಕನ್ನಡ ಪರ ಹೋರಾಟಗಾರರು ದಿನಂಪ್ರತಿ ಮಂಡ್ಯದ ಸಂಜಯ್ ವೃತ್ತಕ್ಕೆ ಹೋಗ್ತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಒಂದಷ್ಟು ಜನ ಬಾಯಿಗೆ ಮಣ್ಣು ಹಾಕೊಂಡು ಪ್ರೊಟೆಸ್ಟ್ ಕೂಡ ಮಾಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿಯನ್ನ ಕೂಡ ಎತ್ತಿದ್ರು. ನಮಗೆ ಗೊತ್ತಿಲ್ಲದ ಹಂಗೆ ನೀವು 15,000 ಕ್ಯೂಸೆಕ್ ನೀರು ಹರಿಸ್ತೀರಾ, ಮತ್ ನೋಡಿದ್ರೆ ನಾವು ನೀರು ಬಿಡಲ್ಲ, ಸುಪ್ರೀಂ ಕದ ತಟ್ಟಿದ್ರು ಪರವಾಗಿಲ್ಲ, ತಮಿಳುನಾಡಿಗೆ ನೀರು ಹರಿಸಲ್ಲ ಅಂತೀರಾ. ಅಂದ್ರೆ ಕನ್ನಡಿಗರಿಗೆ ಆದ್ಯತೆ ಇಲ್ಲ, ಕನ್ನಡಿಗರ ಮಾತಿಗೆ ನೀವು ಬೆಲೆ ಕೊಡಲ್ಲ ಅಂದ್ಮೇಲೆ ಯಾವ ತರದ ರಾಜ್ಯ ಸರ್ಕಾರ ನೀವು ನಡೆಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸದ್ಯ ಕಾವೇರಿ ತೀರದ ಮಕ್ಕಳು ದಿನಂಪ್ರತಿ ಪ್ರೊಟೆಸ್ಟ್ ಅನ್ನ ಮಾಡ್ತಲೇ ಇದ್ದಾರೆ. ಸದ್ಯ ಈಗ ಮಂಡ್ಯದಲ್ಲಿ ಮತ್ತೆ ಈ ಕಾವೇರಿ ಕಿಚ್ಚು ಭುಗಿಲೆದ್ದಿರುವಂತದ್ದು. ತಮಿಳುನಾಡಿಗೆ ನೀರು ಹರಿಸಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಯಾಕಂದ್ರೆ ಹಿಂದೆ ಇದ್ದಂಥದ್ದು 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ. ಈಗ ಏಕಾಏಕಿಯಾಗಿ 15,000 ಕ್ಯೂಸೆಕ್ ನೀರು ಬಿಡಿ ಅಂತ ಅಂದ್ರೆ ಅಲ್ಲಿ ನೀರು ಇದೆಯೋ ಇಲ್ವೋ, ಇರೋ ನೀರು ಕನ್ನಡಿಗರಿಗೆ ಸಾಕಾಗುತ್ತೋ ಸಾಕಾಗಲ್ವೋ, ಯಾವ ಆಯಾಮದಲ್ಲಿ ನೀವು ನೀರನ್ನ ಹರಿಸಿದ್ರಿ ಅಂತ ಹೇಳ್ಬಿಟ್ಟು ಮಂಡ್ಯದ ಸಂಜಯ್ ವೃತ್ತದಲ್ಲಿ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ರಸ್ತೆಯಲ್ಲೇ ಕುಳಿತು ಸರ್ಕಾರದ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬನ್ನಿ ಹಂಗಿದ್ರೆ ಸರ್ಕಾರದ ವಿರುದ್ಧ ಏನ್ ಹೇಳಿದ್ರು ವಾಟಾಳ್ ನೋಡ್ಕೊಂಬರೋಣ. ಡೆಲ್ಲಿವರೆಗೂ ನಾವು ಈ ವಿಚಾರ ತಗೊಂಡೋಗ್ಬೇಕು, ನೀರನ್ನ ಬಿಡಬಾರ್ದು. 26ನೇ ತಾರೀಕು ನಾವು ಈ ವಿಚಾರ ತಗೊಂಡೋಗ್ಬೇಕು, ನೀರನ್ನ ಬಿಡಬಾರ್ದು. 26ನೇ ತಾರೀಕು ನಾವು KR ಸಾಗರ ಮುತ್ತಿಗೆ ಹಾಕ್ತೀವಿ. ನೂರಾರು ವಾಹನಗಳು KR ಸಾಗರಕ್ಕೆ ಬರ್ತೀವಿ. ನೀರನ್ನ ಅಷ್ಟೊತ್ತಿಗಾಗಲೇ ಭಾಳ ಬಿಟ್ಟಿರ್ತಾರೆ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು, ಖಂಡಿತ ರಾಜೀನಾಮೆ ಕೊಡಬೇಕು. ಇವರು ಭಾಳ, ನನಗೇನು ವೈಯಕ್ತಿಕವಾಗಿ ದ್ವೇಷ ಇಲ್ಲ, ಖಂಡಿತ ರಾಜೀನಾಮೆ. ನಿಮಗೆ ಗೊತ್ತಿರಬೇಕು, ನಾವು ಬಂದ್ ಮಾಡಿದಾಗ ನಮ್ಮವ್ರೊಂದು 3 ಜನನ ಕರ್ಕೊಂಡು ಹೋಗ್ಬಿಟ್ಟು ಬಂದು ಹಿಂದಕ್ಕೆ ಪಡೆದಿದ್ದೀವಿ ಅಂತೇಳಿ ಅವ್ರ ಕೈಲಿ ಹೇಳಿದ್ಬಿಟ್ರು. ಬಂದ್ ಕೊಟ್ಟವ್ರು ನಾವು, ಬಂದ್ ವಿರೋಧಿಗಳು ಹಿಂದಕ್ಕೆ ಪಡೆದಿದ್ದೀವಿ ಅಂತ ಹೇಳಿಬಿಟ್ರು. ಇವತ್ತು ನಿಜವಾಗ್ಲೂ ಕನ್ನಡ ಸಂಘಟನೆಗಳನ್ನ DK ಶಿವಕುಮಾರ್ ಹೊಡೆದಾಕ್ತಾರೆ, ರೈತ ಸಂಘಟನೆ ಹೊಡೆದಾಕ್ತಾರೆ, ಯಾರಿಗೂ ಎದುರದಿಲ್ಲ, ನೀರನ್ನು ಬಿಡ್ತಾರೆ. ಆ ದೃಷ್ಟಿಯಿಂದ ನಾನಂತೂ ಎಷ್ಟು ವರ್ಷ ಜೈಲಿಗೆ ಹೋಗೋಕ್ಕೂ ಚಿಂತೆ ಇಲ್ಲ, ಹೋಗ್ತೀವಿ. ನೀರನ್ನು ಬಿಟ್ಟಿರುವ ಸರ್ಕಾರದ ವಿರುದ್ಧ ನಾವು ಈಗ
ಸತ್ಯಾಗ್ರಹ ಮಾಡ್ತೀವಿ. ನೀವು ದಯಮಾಡಿ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತೇಳಿ ಒತ್ತಾಯ ಮಾಡ್ತೀನಿ. ಒಂದೊಂದು ಕಟ್ಟು ನೀರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದೌದು, ಅದು ವಿರೋಧ ಮಾಡಿ ಅದು ಒಂದೇ ಅಲ್ಲ, ನಮ್ಮ ನಾಲೆಗಳಿಗೆ ನೀರಿಲ್ಲ, ಕೆರೆಗೆ ನೀರಿಲ್ಲ. ಮಂಡ್ಯದಲ್ಲಿ ನಾನು ನಿನ್ನೆ ಕೇಳಿದೆ, ಸುಮಾರು ಸಾವಿರಾರು ಕೆರೆಗಳು, ಆ ಕೆರೆಗಳಲ್ಲಿ ಮುಚ್ಚೋಗಿವೆ. ಕೆರೆಗಳಿಲ್ಲ, 900 ಕೆರೆಗಳು ಮುಚ್ಚೋಗಿವೆ. 36 ಕೆರೆ ಇದೆ, ಅದು ಒಣಗೋಗಿದೆ. ಮೈಸೂರು ಹಂಗೆ ಆಗಿದೆ, ಚಾಮರಾಜನಗರ ಹಂಗೆ ಆಗಿದೆ. ಯಾರನ್ನು ಕೇಳದೆ ರಾಹುಲ್ ಗಾಂಧಿಯವರು ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ರಾಹುಲ್ ಗಾಂಧಿಯವರು ಆ ವಿಜಯನಿಗೆ ಸ್ನೇಹ ಮಾಡಿದ್ರು. ವಿಜಯನ ಜೊತೆಲಿ ನಮ್ಮ ಮುಖ್ಯಮಂತ್ರಿಗಳ ಸ್ನೇಹ ಆಯಿತು. ಆದ್ದರಿಂದ ನಮ್ಮನ್ನು ಬಲಿ ಕೊಟ್ಟಿದ್ದಾರೆ. ಮಂಡ್ಯ ಇದಾಯಿತು. ಇನ್ನೊಂದು ಬಹಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಡೀತಾ ಇರೋದೆಲ್ಲ ಹೇಳ್ತಾ ಇದ್ದೀನಿ. ಎನ್ಕೌಂಟರ್, ಯಾರಾದರೂ ಗೌರವ ಇರುವ ಸರ್ಕಾರ ಇದ್ದರೆ, ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದ್ದರೆ ಕೂಡಲೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಅಮಾಯಕರನ್ನ ಗುಂಡೊಡೆದು ಕೊಲ್ಲೋದು ಎನ್ಕೌಂಟರ್. ಹೆಂಗೆ ಹೊಡೆದ್ರಿ? ಯಾವಾಗ ಹೊಡೆದ್ರಿ? ಎಲ್ಲಿ ಹಿಡಿದ್ರಿ ಅವ್ರನ್ನ? ಎಷ್ಟು ಗುಂಡು ಹೊಡೆದ್ರಿ? ಯಾತಕ್ಕೆ ಹೊಡೆದ್ರಿ? ಗುಂಡೋಡೆ ಅಂತೇನಿತ್ತು? ಇದೆಲ್ಲ ಸಮಗ್ರವಾಗಿ ತನಿಖೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗುಂಡು ಹೊಡೆದವ್ರನ್ನ ಇದುವರೆಗೂ ಬಂಧನ ಮಾಡಿಲ್ಲ. ಇದುವರೆಗೂ ಮೊದಲು ಯಾರು ಗುಂಡು ಹೊಡೆದಿದ್ದಾರೆ ಕೂಡಲೇ ಅವ್ರನ್ನ ಬಂಧಿಸಬೇಕು. ಬರೀ ಬಂಧಿಸೋದೇ ಅಲ್ಲ, ಕೊಲೆ 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 ಕೇಸ್ ಹಾಕಬೇಕು. ಸತ್ತವರಿಗೆ ಕನಿಷ್ಠ 1 ಕೋಟಿ, ಆ MLA 10 ಲಕ್ಷ ಭಿಕ್ಷೆ ಕೊಟ್ಟಿದ್ದಾರೆ. ಮೊದಲು ಆ MLAನ ಆ ಕ್ಷೇತ್ರದಿಂದ ಜನ ಓಡಿಸ್ಬೇಕು. ಇಂಥ MLAಗಳು ನಮ್ಮ ರಾಜ್ಯಕ್ಕೆ ಬೇಕಾಗಿಲ್ಲ. ಎನ್ಕೌಂಟರ್ ಬಹಳ ಕೆಟ್ಟದು. ಎನ್ಕೌಂಟರ್ ಪ್ರಜಾಪ್ರಭುತ್ವಕ್ಕೆ ಅಪಾಯ. ಇದೊಂದು ಮಿಲಿಟರಿ ದರ್ಬಾರ್, ಹಿಟ್ಲರ್ ದರ್ಬಾರ್.